ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತನು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅಥವಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಹೇರ್ಸ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಮುಖದಲ್ಲಿ. ಸೊ ಅದನ್ನು ಹೇಗೆ ನಾವು ರಿಮೂವ್ ಮಾಡ್ಕೊಳ್ಳೋದು ಅಂತ ಅಂದರೆ, ನಾನು ವ್ಯಾಕ್ಸ್ ಸ್ಟ್ರಿಪ್ನ ಕೂಡ ಯೂಸ್ ಮಾಡಿದ್ದೀನಿ, ಹಾಗೆ ಬೀನ್ಸ್ನ ಯೂಸ್ ಮಾಡಿಕೊಂಡು ವ್ಯಾಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಎರಡೂ ಕೂಡ ತುಂಬಾ ಪೇನ್ಫುಲ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ರೇಸರ್ನ ಯೂಸ್ ಮಾಡ್ತಿದ್ದೀನಿ, ಕಾರ್ಮೆಸಿ ಫೇಶಿಯಲ್ ಹೇರ್ ರಿಮೂವರ್. ಸೊ ಈ ರೇಸರು ಹೇಗೆ ವರ್ಕ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಈ ಹೇರ್ ರಿಮೂವರಲ್ಲಿ ಎರಡು ರೇಸರ್ ಬರುತ್ತೆ ನಮಗೆ. ಇದು ಫೇಶಿಯಲ್ ಹೇರ್ ರಿಮೂವರ್ಗೆ ಮತ್ತು ಇನ್ನೊಂದು ಐಬ್ರೋ ಹೇರ್ ರಿಮೂವಲ್ಗೆ. ನನಗೂ ಕೂಡ ಅಪ್ಪರ್ ಲಿಪ್ಸ್ ಮೇಲೆ ಹಾಗೆ ಫೇಸ್ ತುಂಬಾ ಹೇರ್ಸ್ ಇದೆ. ಅಲೋವೆರಾ ಜೆಲ್ನ ತೊಗೊಂಡಿದ್ದೀನಿ, ವಾವ್ ಅವ್ರದ್ದು. ಆಲೋವೆರಾ ಜೆಲ್ನ ಬಳಸೋದ್ರಿಂದ ಲೈಕ್ ಶೇವ್ ಕ್ರೀಮ್ ಥರನೇ ಬರುತ್ತೆ, ಹಾಗೆ ಸ್ಮೂತ್ ಶೇವ್ ಆಗುತ್ತೆ ಮತ್ತು ಕ್ಲೀನಾಗಿ ಶೇವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯಾವುದೇ ಥರದ ಕೆಮಿಕಲ್ ಇಲ್ಲದೇ ನಾವು ನ್ಯಾಚುರಲಾಗಿ ಆಲೋವೆರಾನ ಯೂಸ್ ಮಾಡ್ಕೊಳ್ಬಹುದು. ಆಲೋವೆರಾ ಜೆಲ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫೇಸ್ನ ವಾಶ್ ಮಾಡ್ಕೊಂಡಿರಬೇಕು, ಯಾಕಂದರೆ ನೀಟಾಗಿ ಶೇವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಫಸ್ಟ್ ಟೈಮು ಶೇವರ್ನ ಯೂಸ್ ಮಾಡ್ತಿದ್ದೀನಿ, ಯಾಕಂದರೆ ನಾನು ಮೊದಲು ವ್ಯಾಕ್ಸ್ ಸ್ಟ್ರಿಪ್ಸ್ ಎಲ್ಲ ಯೂಸ್ ಮಾಡ್ತಿದ್ದೆ ಮತ್ತು ಬೀನ್ಸಿಂದನೂ ಕೂಡ ರಿಮೂವ್ ಮಾಡಿದ್ದೆ. ಬಟ್ ಥ್ರೆಡ್ಡಿಂಗ್ ಒಂದು ಮಾಡಿಲ್ಲ, ಹೇಗಿರುತ್ತೆ ಅನ್ನೋದು ನನಗೆ ಸ್ವಲ್ಪ ಭಯ ಥ್ರೆಡ್ಡಿಂಗ್ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ರೇಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ರೇಸರಲ್ಲಿ ಹೇರ್ ರಿಮೂವ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಇದೆ, ಹಾಗೆ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ನಾನು ಫಸ್ಟು ಅಪ್ಪರ್ ಲಿಪ್ಸಿಂದ ಸ್ಟಾರ್ಟ್ ಮಾಡ್ತೀನಿ ಹೇರ್ನ ರಿಮೂವ್ ಮಾಡೋದಕ್ಕೆ. ಯಾವತ್ತೂ ನಾವು ಹೇರ್ನ ಆಪೋಸಿಟ್ ಡೈರೆಕ್ಷನಲ್ಲಿ ರಿಮೂವ್ ಮಾಡಬಾರ್ದು. ನಾವು ಹೇರ್ ಹೇಗೆ ಬೆಳವಣಿಗೆ ಆಗುತ್ತೋ ಆ ಕಡೆಯಿಂದನೇ ನಾವು ರಿಮೂವ್ ಮಾಡ್ತಾ ಬರಬೇಕು. ಹೇರ್ನ ರಿಮೂವ್ ಮಾಡೋದ್ರಿಂದ ಏನಪ್ಪ ಅಡ್ವಾಂಟೇಜಸ್ ಅಂತ ಅಂದರೆ, ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ ಮತ್ತು ಏನೇ ಡೆಡ್ ಸ್ಕಿನ್ ಸೆಲ್ಸ್ ಇದೆಯಲ್ವ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಫ್ರೆಶ್ ಆ್ಯಂಡ್ ಬ್ರೈಟರ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಕಂಪ್ಲೆಕ್ಷನ್ ಕೊಡುತ್ತೆ. ಸ್ಮೂತಾಗಿ ಕೂಡ ಫೀಲ್ ಆಗುತ್ತೆ ಮತ್ತು ಫೈನ್ ಲೈನ್ಸ್ ಮತ್ತು ವ್ರಿಂಕಲ್ಸ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಶೇವಿಂಗ್ ಮಾಡ್ಕೊಳ್ಳೋದ್ರಿಂದ ಮೇಕಪ್ಪು ಕೂಡ ನೀಟಾಗಿ ಸೆಟ್ಟಾಗಿ ಕೂತ್ಕೊಳ್ಳುತ್ತೆ. ಯಾವತ್ತೂ ನಾವು ಶೇವಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಸ್ಕಿನ್ನ ಬಿಗಿಯಾಗಿ ಇಟ್ಕೋಬೇಕು, ಯಾಕಂದರೆ ನೀಟಾಗಿ ಹೇರು ರಿಮೂವ್ ಆಗೋದಕ್ಕೆ. ಮತ್ತು ಇದರಿಂದ ರಿಮೂವ್ ಮಾಡೋದ್ರಿಂದ ಸಣ್ಣ ಸಣ್ಣ ಕೂದಲೂ ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲ ಹೆಣ್ಮಕ್ಳಿಗೂ ಫೇಸ್ ಮೇಲೆ ಹೇರ್ಸ್ ಇರುತ್ತೆ. ಅಪ್ಪರ್ ಲಿಪ್ಸ್ ಹಾಗೆ ಲೋಯರ್ ಲಿಪ್ಸ್, ಚೀಕ್ಸ್ ಹತ್ರ ಮತ್ತು ಚಿನ್ ಏರಿಯಾದಲ್ಲಿ, ಸೈಡ್ ಬರ್ನ್ಸ್ ಹತ್ರ ಎಲ್ಲ ಕಡೆ ಹೇರ್ಸು ಬರ್ತಿರುತ್ತೆ. ಸೊ ಇದನ್ನು ಕ್ಲೀನ್ ಶೇವ್ ಮಾಡೋದ್ರಿಂದ ಫೇಸ್ ಮೇಲಿರುವಂತಹ ಎಕ್ಸಸ್ ಆಯಿಲ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೆಣ್ಮಕ್ಳು ಶೇವ್ ಮಾಡೋದು ಹೊಸ್ತೇನಲ್ಲ, ಯಾಕಂದರೆ ತುಂಬ ಸೆಲೆಬ್ರಿಟಿಗಳು ಪ್ರಿಫರ್ ಮಾಡೋದು ಶೇವಿಂಗ್ನ, ಯಾಕಂದರೆ ಸೇಫಾಗಿ ಶೇವ್ ಮಾಡ್ಕೊಳ್ಬಹುದು. ಹಾಗೆ ಇನ್ನೊಂದೇನಪ್ಪ ಅಂತ ಅಂದರೆ, ಹೇರ್ನ ರಿಮೂವ್ ಮಾಡೋದಕ್ಕೆ ಈಸಿ ವೇ ಅಂತಲೇ ಹೇಳ್ಬೋದು. ಶೇವಿಂಗ್ ಮಾಡ್ಕೊಳ್ಳೋದ್ರಿಂದ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡೋದು ಅಲ್ಲದೇ ಸ್ಕಿನ್ ಮೇಲಿರುವಂತಹ ಇಂಪ್ಯೂರಿಟೀಸ್ ಅಂದರೆ ಲೈಕ್ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಶೇವಿಂಗ್ ಮಾಡ್ಕೊಳ್ಳೋದ್ರಿಂದ ಈಸಿಯೆಸ್ಟ್ ಅಂದರೆ ಪೇಯ್ನ್ ಫ್ರೀ ಇರುತ್ತೆ, ಹಾಗೆ ಟೈಮ್ ಕೂಡ ಕಡಿಮೆ ತಗೊಳ್ಳುತ್ತೆ ಮತ್ತು ಕನ್ಸ್ಯೂಮಿಂಗ್ ಫೇಶಿಯಲ್ ಹೇರ್ ರಿಮೂವಲ್ ಮೆಥಡ್ ಕೂಡ ಬಂದು ಇದು. ನೀವು ರೇಸರ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ ಹೇಗಿದೆ ಅನ್ನೋದನ್ನ ತಿಳ್ಕೊಬೇಕು, ಯಾಕಂದರೆ ಸ್ವಲ್ಪ ಜನದ್ದು ಸೆನ್ಸಿಟಿವ್ ಇರುತ್ತೆ, ಹಾಗಾಗಿ ಇರಿಟೇಷನ್ ಪ್ಯಾಚಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ನಿಮ್ಮದು ಪಿಂಪಲ್ಸ್ ಇದ್ದಾಗ ನೀವು ಹೇರ್ನ ರಿಮೂವ್ ಮಾಡ್ತಿದ್ದೀರಾ ಅಂತ ಅಂದಾಗ ಆ ಏರಿಯಾದಲ್ಲಿ ಸ್ವಲ್ಪ ರಿಮೂವ್ ಮಾಡೋದನ್ನ ಅವಾಯ್ಡ್ ಮಾಡಿ, ಯಾಕಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ನೀವು ಹೈ ಹತ್ರ ರೇಸರಿಂದ ಶೇವ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ, ಯಾಕಂದರೆ ಹೈದು ಸ್ವಲ್ಪ ಹುಷಾರಾಗಿರಬೇಕು. ಹಾಗಾಗಿ ಶೇವಿಂಗ್ ಮಾಡ್ಕೊಳ್ಳೋದ್ರಿಂದ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಏನಪ್ಪ ಅಂತಂದರೆ ಇರಿಟೇಷನ್ ಆಗೋದು, ಹಾಗೆ ಟೆಂಪ್ರವರಿಯಾಗಿ ರೆಡ್ನೆಸ್ ಇರೋದು, ಇದೆಲ್ಲ ಶೇವಿಂಗ್ ಮಾಡ್ಕೊಳ್ಳೋದ್ರಿಂದ ಬರುತ್ತೆ. ಹಾಗೆ ಇದೆಲ್ಲ ಆದಮೇಲೆ ತಣ್ಣೀರಿಂದ ವಾಶ್ ಮಾಡ್ಕೋಬೇಕು. ಈ ಥರ ಆಗೋದಕ್ಕೆ ಅವಾಯ್ಡ್ ಮಾಡೋದಕ್ಕೆ ನಾವು ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ತಡೆಗಟ್ಟಬಹುದು. ಫೇಸ್ ಕೂಡ ವಾಶ್ ಮಾಡ್ಕೊಬಂದಿನಿ, ಸೊ ಸ್ಕಿನ್ ಕೂಡ ತುಂಬಾ ಸಾಫ್ಟ್ ಅನಿಸುತ್ತೆ. ಆಫ್ಟರ್ ಶೇವಿಂಗ್ ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅಥವಾ ಹೊಸ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು, ಬಾಯ್ ಬಾಯ್.